ನಮಸ್ಕಾರ ಸ್ನೇಹಿತರೆ. ಆಯುರ್ವೇದ ಹೇಳುತ್ತದೆ, ಹಾಲಿನೊಂದಿಗೆ ಅಮೃತವಿದೆ. ಈ 9 ವಸ್ತುಗಳು ದೇಹವನ್ನು ಉಕ್ಕಿನಂತೆ ಬಲಪಡಿಸುತ್ತವೆ. ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ? ಒಂದು ಸಾಧಾರಣ ಗ್ಲಾಸ್ ಹಾಲು ನಿಮ್ಮ ಮೂಳೆಗಳನ್ನು ಉಕ್ಕಿನಂತೆ ಬಲಪಡಿಸುತ್ತದೆ ಮತ್ತು ನಿಮ್ಮ ಮೆದುಳನ್ನು ಕಂಪ್ಯೂಟರ್ಗಿಂತಲೂ ವೇಗವಾಗಿ ಮಾಡುತ್ತದೆ ಎಂದು. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ನೀವು ಹಾಲನ್ನು ಸರಿಯಾದ ರೀತಿಯಲ್ಲಿ ಕುಡಿಯುತ್ತಿದ್ದೀರಾ ಅಥವಾ ಅಜ್ಞಾನದಿಂದ ಅದರ ಸಂಪೂರ್ಣ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದೀರಾ? ಸ್ನೇಹಿತರೆ, ಈ ವಿಡಿಯೋ ಕೇವಲ ಮಾಹಿತಿ ಮಾತ್ರವಲ್ಲ, ನಿಮ್ಮ ಆರೋಗ್ಯದ ದಿಕ್ಕನ್ನು ಬದಲಾಯಿಸಬಹುದಾದ ಒಂದು ನಿಜವಾದ ರಹಸ್ಯವಾಗಿದೆ. ನೀವು ಹೆಚ್ಚಾಗಿ ದಣಿವು ಅನುಭವಿಸುತ್ತಿದ್ದರೆ, ದೇಹದಲ್ಲಿ ದೌರ್ಬಲ್ಯವಿದ್ದರೆ, ನಿದ್ರೆ ಸರಿಯಾಗಿ ಬರುತ್ತಿಲ್ಲದಿದ್ದರೆ ಅಥವಾ ನಿಮ್ಮ ದೇಹವನ್ನು ಒಳಗಿನಿಂದ ಬಲಪಡಿಸಲು ಬಯಸುತ್ತಿದ್ದರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ತಪ್ಪದೆ ತಿಳಿದುಕೊಳ್ಳಿ. ಆಯುರ್ವೇದದಲ್ಲಿ ಹಾಲನ್ನು ಪೂರ್ಣ ಆಹಾರ ಮತ್ತು ಓಜಸ್ವರ್ಧಕ ಎಂದು ಕರೆಯಲಾಗಿದೆ. ಅಂದರೆ ಇದು ದೇಹದ ಆಂತರಿಕ ಶಕ್ತಿ, ರೋಗ ನಿರೋಧಕ ಶಕ್ತಿ ಮತ್ತು ಜೀವಶಕ್ತಿಯನ್ನು ಹೆಚ್ಚಿಸುತ್ತದೆ. ಆದರೆ ಆಯುರ್ವೇದ ಇನ್ನೊಂದು ಮುಖ್ಯ ಸತ್ಯವನ್ನು ಹೇಳುತ್ತದೆ. ಪ್ರತಿಯೊಂದು ವಸ್ತುವಿನ ಸರಿಯಾದ ಸಂಯೋಜನೆಯೇ ಅದನ್ನು ಔಷಧಿಯನ್ನಾಗಿ ಮಾಡುತ್ತದೆ. ತಪ್ಪು ವಸ್ತುಗಳೊಂದಿಗೆ ತೆಗೆದುಕೊಂಡ ಹಾಲು ನಷ್ಟವನ್ನು ಮಾಡಬಹುದು. ಆದ್ದರಿಂದ ಸ್ನೇಹಿತರೆ, ಬನ್ನಿ ಒಂದೊಂದಾಗಿ ಈ ಶಕ್ತಿಶಾಲಿ ಸಂಯೋಜನೆಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. 1. ಹಾಲು ಮತ್ತು ಬಾದಾಮಿ. ಮೆದುಳು ಮತ್ತು ಸ್ನಾಯುಗಳಿಗೆ ಅಮೃತ. ಬೆಳಗಿನ ಆರಂಭವನ್ನು ನಿಮ್ಮ ಮೆದುಳನ್ನು ತೀಕ್ಷ್ಣಗೊಳಿಸುವ, ದೇಹಕ್ಕೆ ಶಕ್ತಿ ನೀಡುವ ಮತ್ತು ದಿನವಿಡೀ ನಿಮ್ಮನ್ನು ಸಕ್ರಿಯವಾಗಿರಿಸುವ ಪಾನೀಯದಿಂದ ಕಲ್ಪಿಸಿಕೊಳ್ಳಿ. ಬಾದಾಮಿಯಲ್ಲಿ ಇರುವ ವಿಟಮಿನ್ ಇ, ಆರೋಗ್ಯಕರ ಕೊಬ್ಬುಗಳು ಮತ್ತು ಮೆಗ್ನೀಸಿಯಂ ಹಾಲಿನ ಕ್ಯಾಲ್ಸಿಯಂನೊಂದಿಗೆ ಬೆರೆತಾಗ ಈ ಸಂಯೋಜನೆ ನಿಮ್ಮ ದೇಹಕ್ಕೆ ಅಮೃತದಂತಾಗುತ್ತದೆ. ಇದನ್ನು ತಯಾರಿಸುವ ವಿಧಾನ: ರಾತ್ರಿ 5 ರಿಂದ 6 ಬಾದಾಮಿಗಳನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಅದರ ಸಿಪ್ಪೆ ತೆಗೆದು 1 ಗ್ಲಾಸ್ ಹಾಲಿನಲ್ಲಿ ಬ್ಲೆಂಡ್ ಮಾಡಿ ಕುಡಿಯಿರಿ. ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳುವುದು ಬಹಳ ಉತ್ತಮ. ಇದು ಮೆದುಳಿನ ಕಾರ್ಯನಿರ್ವಹಣೆಯನ್ನು ಸುಧಾರಿಸುತ್ತದೆ, ಸ್ಮರಣ ಶಕ್ತಿ ಹೆಚ್ಚಿಸುತ್ತದೆ ಮತ್ತು ಸ್ನಾಯುಗಳನ್ನು ಬಲಪಡಿಸುತ್ತದೆ. ವಿದ್ಯಾರ್ಥಿಗಳು, ಕೆಲಸಗಾರರು ಮತ್ತು ಹಿರಿಯರೆಲ್ಲರಿಗೂ ಇದು ಬಹಳ ಉಪಯುಕ್ತ. ಬೀಜಗಳಿಗೆ ಅಲರ್ಜಿ ಇದ್ದಲ್ಲಿ ಮೊದಲು ವೈದ್ಯರನ್ನು ಸಂಪರ್ಕಿಸಿ. 2. ಹಾಲು ಮತ್ತು ಅರಿಶಿನ. ಚಿನ್ನದ ಹಾಲು ಉರಿ ಮತ್ತು ರೋಗ ನಿರೋಧಕ ಶಕ್ತಿಗೆ. ಇದನ್ನು ಚಿನ್ನದ ಹಾಲು ಎಂದು ಕರೆಯುತ್ತಾರೆ. ಅರಿಶಿಣದಲ್ಲಿ ಇರುವ ಕರ್ಕ್ಯೂಮಿನ್ ಎಂಬ ಶಕ್ತಿಶಾಲಿ ಉರಿಯೂತ ನಿರೋಧಕ ಘಟಕವು ದೇಹದ ಉರಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಇದನ್ನು ತಯಾರಿಸುವ ವಿಧಾನ: 1 ಗ್ಲಾಸ್ ಹಾಲಿಗೆ ಅರ್ಧ ಚಮಚ ಅರಿಶಿನ ಪುಡಿ ಸೇರಿಸಿ ಉಗಿ ಮಾಡಿ. ಇದಕ್ಕೆ 1 ಚಿಟಿಕೆ ಕರಿಮೆಣಸು ಸೇರಿಸಿದರೆ ಕರ್ಕ್ಯೂಮಿನ್ ಹೀರಿಕೆ 2000% ವರೆಗೆ ಹೆಚ್ಚಾಗುತ್ತದೆ. ರಾತ್ರಿ ಮಲಗುವ ಮೊದಲು ಕುಡಿಯಿರಿ. ಇದು ನಿದ್ರೆ ಆಳವಾಗಿಸುತ್ತದೆ, ದೇಹದ ದಣಿವು ದೂರವಾಗುತ್ತದೆ ಮತ್ತು ಶೀತ, ಕೆಮ್ಮು, ಜ್ವರದಿಂದ ರಕ್ಷಣೆ ಮಾಡುತ್ತದೆ. 3. ಹಾಲು ಮತ್ತು ತುಪ್ಪ. ಜೀರ್ಣ ಮತ್ತು ಒಳಗಿನ ಪೋಷಣೆಗೆ. ಕೇಳಲು ಸ್ವಲ್ಪ ವಿಚಿತ್ರವಾಗಿ ಕಾಣಬಹುದು, ಆದರೆ ಆಯುರ್ವೇದದಲ್ಲಿ ಇದು ಬಹಳ ಶಕ್ತಿಶಾಲಿ ಸಂಯೋಜನೆ ಎಂದು ಪರಿಗಣಿಸಲಾಗುತ್ತದೆ. ಇದನ್ನು ತಯಾರಿಸುವ ವಿಧಾನ: 1 ಗ್ಲಾಸ್ ಹಾಲಿನಲ್ಲಿ ಅರ್ಧ ಚಮಚ ಶುದ್ಧ ತುಪ್ಪ ಸೇರಿಸಿ ಬೆಚ್ಚಗೆ ಮಾಡಿ ಕುಡಿಯಿರಿ. ಮಲಬದ್ಧತೆ ಇದ್ದರೆ ಅಥವಾ ದೇಹದಲ್ಲಿ ದೌರ್ಬಲ್ಯ ಅನುಭವಿಸುತ್ತಿದ್ದರೆ ರಾತ್ರಿ ತೆಗೆದುಕೊಳ್ಳಿ. ತುಪ್ಪದಲ್ಲಿರುವ ಆರೋಗ್ಯಕರ ಕೊಬ್ಬುಗಳು ದೇಹಕ್ಕೆ ಒಳಗಿನಿಂದ ಪೋಷಣೆ ನೀಡುತ್ತವೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಇದು ದೇಹಕ್ಕೆ ಬೆಚ್ಚಗೆ ನೀಡುತ್ತದೆ ಮತ್ತು ನಿದ್ರೆಯನ್ನು ಉತ್ತಮಗೊಳಿಸುತ್ತದೆ. 4. ಹಾಲು ಮತ್ತು ಬಡಿಸೋಪು. ಜೀರ್ಣ ಮತ್ತು ಆಮ್ಲೀಯತೆಗೆ. ಹಾಲು ಕುಡಿದ ನಂತರ ಭಾರತ್ವ ಅನುಭವಿಸುತ್ತಿದ್ದೀರಾ? ಈ ಪರಿಹಾರ ನಿಮಗಾಗಿ. ತಯಾರಿಸುವ ವಿಧಾನ: 1 ಗ್ಲಾಸ್
ಹಾಲಿನಲ್ಲಿ 1 ಚಮಚ ಬಡಿ ಸೋಪು ಹಾಕಿ 5 ನಿಮಿಷ ಉಗಿ ಮಾಡಿ ನಂತರ ಸೋಸಿ ಕುಡಿಯಿರಿ. ಬಡಿಸೋಪಿನಲ್ಲಿ ಇರುವ ಘಟಕಗಳು ಜೀರ್ಣವನ್ನು ಸುಲಭಗೊಳಿಸುತ್ತವೆ ಮತ್ತು ಅನಿಲ, ಆಮ್ಲೀಯತೆ, ಹೊಟ್ಟೆ ನೋವುಗಳನ್ನು ದೂರ ಮಾಡುತ್ತವೆ. ಇದು ಕಣ್ಣುಗಳ ದೃಷ್ಟಿಯನ್ನು ಹೆಚ್ಚಿಸಲು ಮತ್ತು ಉಸಿರಿನ ದುರ್ವಾಸನೆಯನ್ನು ದೂರ ಮಾಡಲು ಸಹ ಸಹಾಯ ಮಾಡುತ್ತದೆ. ದಿನಕ್ಕೆ 1 ಬಾರಿ ಸಾಕು. 5. ಹಾಲು ಮತ್ತು ತಾವರೆ ಬೀಜ. ಮೂಳೆ ಮತ್ತು ವಯಸ್ಸು ತಡೆಗೆ ತಾವರೆ ಬೀಜ ಒಂದು ಸೂಪರ್ ಫುಡ್, ಆದರೆ ಹೆಚ್ಚಾಗಿ ನಿರ್ಲಕ್ಷ್ಯ ಮಾಡಲಾಗುತ್ತದೆ. ತಯಾರಿಸುವ ವಿಧಾನ: 10 ರಿಂದ 15 ತಾವರೆ ಬೀಜಗಳನ್ನು ಸ್ವಲ್ಪ ಹುರಿದು 1 ಗ್ಲಾಸ್ ಹಾಲಿನಲ್ಲಿ ಹಾಕಿ 5 ನಿಮಿಷ ಉಗಿ ಮಾಡಿ ತಿನ್ನಿರಿ. ತಾವರೆ ಬೀಜದಲ್ಲಿ ಕ್ಯಾಲ್ಸಿಯಂ ಮತ್ತು ವಯಸ್ಸು ಹೆಚ್ಚಾಗುವುದನ್ನು ತಡೆಯುವ ಗುಣಗಳಿವೆ. ಇದು ಮೂಳೆಗಳನ್ನು ಬಲಪಡಿಸುತ್ತದೆ, ನಿದ್ರೆಯನ್ನು ಉತ್ತಮಗೊಳಿಸುತ್ತದೆ ಮತ್ತು ದೇಹವನ್ನು ಒಳಗಿನಿಂದ ಬಲಪಡಿಸುತ್ತದೆ. ವಿಶೇಷವಾಗಿ ಮಹಿಳೆಯರು ಮತ್ತು ಹಿರಿಯರಿಗೆ ತುಂಬಾ ಉತ್ತಮ. 6. ಹಾಲು ಮತ್ತು ಅಂಜೂರ. ಶಕ್ತಿ ಮತ್ತು ಹಾರ್ಮೋನ್ ಸಮತೋಲನಕ್ಕೆ. ಯಾವಾಗಲೂ ದಣಿವು ಅನುಭವಿಸುತ್ತಿದ್ದರೆ ಅಥವಾ ದೇಹದಲ್ಲಿ ದೌರ್ಬಲ್ಯವಿದ್ದರೆ ಈ ಸಂಯೋಜನೆ ನಿಮಗೆ ಅದ್ಭುತಗಳನ್ನು ಮಾಡಬಹುದು. ಇದನ್ನು ತಯಾರಿಸುವ ವಿಧಾನ: 2 ರಿಂದ 3 ಅಂಜೂರಗಳನ್ನು ರಾತ್ರಿ ಹಾಲಿನಲ್ಲಿ ನೆನೆಸಿ ಬೆಳಗ್ಗೆ ಉಗಿ ಮಾಡಿ ತಿನ್ನಿರಿ. ಅಂಜೂರದಲ್ಲಿ ಫೈಬರ್, ಜಿಂಕ್ ಮತ್ತು ಮೆಗ್ನೀಸಿಯಂ ಸಾಕಷ್ಟು ಪ್ರಮಾಣದಲ್ಲಿ ಇವೆ. ಇದು ಜೀರ್ಣಶಕ್ತಿಯನ್ನು ಸುಧಾರಿಸುತ್ತದೆ, ಮಲಬದ್ಧತೆ ದೂರವಾಗುತ್ತದೆ, ದೇಹಕ್ಕೆ ತಕ್ಷಣ ಶಕ್ತಿ ನೀಡುತ್ತದೆ ಮತ್ತು ಹಾರ್ಮೋನ್ ಸಮತೋಲನ ಮತ್ತು ಸ್ಟ್ಯಾಮಿನಾ ಹೆಚ್ಚಿಸುತ್ತದೆ. 7. ಹಾಲು ಮತ್ತು ಜೇನುತುಪ್ಪ. ಗಂಟಲು ಮತ್ತು ರೋಗ ನಿರೋಧಕ ಶಕ್ತಿಗೆ ಇದು ರುಚಿಕರ ಮತ್ತು ಆರೋಗ್ಯಕರ ಸಂಯೋಜನೆಯಾಗಿದೆ. ಇದನ್ನು ತಯಾರಿಸುವ ವಿಧಾನ: ಹಾಲು ಸ್ವಲ್ಪ ಬೆಚ್ಚಗೆ ಆಗುವವರೆಗೂ ಕಾಯಿಸಿ ನಂತರ 1 ಚಮಚ ಶುದ್ಧ ಜೇನುತುಪ್ಪ ಸೇರಿಸಿ ಕುಡಿಯಿರಿ. ಹಾಲು ಬಹಳ ಬಿಸಿಯಾಗಿರಬಾರದು, ಜೇನಿನ ಗುಣ ನಾಶವಾಗುತ್ತದೆ. ಜೇನಿನಲ್ಲಿ ಬ್ಯಾಕ್ಟೀರಿಯಾ ನಿರೋಧಕ ಗುಣಗಳಿವೆ. ಗಂಟಲು ನೋವು, ಕೆಮ್ಮು ಇದ್ದರೆ ತುಂಬಾ ಪ್ರಯೋಜನಕಾರಿ. ಇದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. 8. ಹಾಲು ಮತ್ತು ದಾಲ್ಚಿನಿ. ಮೆಟಾಬಾಲಿಸಮ್ ಮತ್ತು ರಕ್ತ ಸಕ್ಕರೆ ನಿಯಂತ್ರಣಕ್ಕೆ. ದಾಲ್ಚಿನಿ ಕೇವಲ ರುಚಿ ಹೆಚ್ಚಿಸುವುದಲ್ಲದೆ ದೇಹದ ಮೆಟಾಬಾಲಿಸಮ್ ಅನ್ನು ವೇಗಗೊಳಿಸುತ್ತದೆ. ಇದನ್ನು ತಯಾರಿಸುವ ವಿಧಾನ: 1 ಗ್ಲಾಸ್ ಹಾಲಿನಲ್ಲಿ 1 ಚಿಟಿಕೆ ದಾಲ್ಚಿನಿ ಪುಡಿ ಸೇರಿಸಿ ಉಗಿ ಮಾಡಿ ಕುಡಿಯಿರಿ. ಇದನ್ನು ರಾತ್ರಿ ತೆಗೆದುಕೊಳ್ಳುವುದು ಬಹಳ ಉತ್ತಮ. ಇದರಿಂದ ನಿದ್ರೆ ಚೆನ್ನಾಗಿ ಬರುತ್ತದೆ, ದೇಹ ವಿಶ್ರಾಂತಿ ಪಡೆಯುತ್ತದೆ, ಕೊಬ್ಬು ಕರಗಿಸಲು ಸಹಾಯ ಮಾಡುತ್ತದೆ ಮತ್ತು ರಕ್ತದ ಸಕ್ಕರೆಯನ್ನು ನಿಯಂತ್ರಣದಲ್ಲಿ ಇರಿಸುತ್ತದೆ. 9. ಹಾಲು ಮತ್ತು ಖಜೂರ. ರಕ್ತ ಹೆಚ್ಚಿಸಲು ಮತ್ತು ಶಕ್ತಿ ನೀಡಲು. ದೇಹದಲ್ಲಿ ರಕ್ತದ ಕೊರತೆ ಇದ್ದರೆ ಅಥವಾ ದೌರ್ಬಲ್ಯ ಅನುಭವಿಸುತ್ತಿದ್ದರೆ ಇದು ನಿಮಗೆ ಅತ್ಯುತ್ತಮವಾದ ಪರಿಹಾರವಾಗಿದೆ. ಇದನ್ನು ತಯಾರಿಸುವ ವಿಧಾನ: 3 ರಿಂದ 4 ಖಜೂರಗಳನ್ನು 1 ಗ್ಲಾಸ್ ಹಾಲಿನಲ್ಲಿ ಹಾಕಿ 5 ರಿಂದ 7 ನಿಮಿಷ ಉಗಿ ಮಾಡಿ ತಿನ್ನಿರಿ. ಖಜೂರದಲ್ಲಿ ಕಬ್ಬಿಣ ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಇದು ಹಿಮೋಗ್ಲೋಬಿನ್ ಹೆಚ್ಚಿಸುತ್ತದೆ, ಶಕ್ತಿ ನೀಡುತ್ತದೆ, ಜೀರ್ಣಶಕ್ತಿಯನ್ನು ಸುಧಾರಿಸುತ್ತದೆ ಮತ್ತು ದೇಹಕ್ಕೆ ಶಕ್ತಿ ನೀಡುತ್ತದೆ. ವಿಶೇಷವಾಗಿ ಮಹಿಳೆಯರು ಮತ್ತು ರಕ್ತಹೀನತೆ ಇರುವವರಿಗೆ ತುಂಬಾ ಉತ್ತಮ. ಹಾಲು ಕುಡಿಯುವಾಗ ಮಾಡುವ ತಪ್ಪುಗಳು ಯಾವ್ಯಾವು? ಮುಖ್ಯ ಸಲಹೆಗಳು: ಹಾಲು ಬಹಳ ಬಿಸಿಯಾಗಿರಬಾರದು ಅಥವಾ ತಣ್ಣಗೆ ಇರಬಾರದು, ಸ್ವಲ್ಪ ಬೆಚ್ಚಗೆ ಬಹಳ ಉತ್ತಮ. ಹಣ್ಣುಗಳು, ಮೀನು, ಮಾಂಸದೊಂದಿಗೆ ಹಾಲು ಸೇರಿಸಬೇಡಿ. ರಾತ್ರಿ 8 ರಿಂದ 9 ಗಂಟೆಯ ನಂತರ ಹಾಲು ಕುಡಿಯುವುದು ಉತ್ತಮ. A2 ಹಾಲು ಅಥವಾ ದೇಸಿ ಹಸುವಿನ ಹಾಲು ಬಳಸಿ. ನಿಮ್ಮ ದೈನಂದಿನ ದಿನಚರಿಯಲ್ಲಿ ಹೇಗೆ ಸೇರಿಸಬಹುದು? ಉದಾಹರಣೆಗೆ, ಬೆಳಗ್ಗೆ ಬಾದಾಮಿ ಅಥವಾ ತಾವರೆ ಬೀಜ ಹಾಲು, ಮಧ್ಯಾಹ್ನ ಅಂಜೂರ ಅಥವಾ ಖಜೂರ ಹಾಲು ಶಕ್ತಿ ಬೇಕಾದಾಗ, ರಾತ್ರಿ ಅರಿಶಿನ, ತುಪ್ಪ ಅಥವಾ ದಾಲ್ಚಿನಿ ಹಾಲು. ನಿದ್ರೆಗೆ ಈ ಸಂಯೋಜನೆಗಳನ್ನು ನಿಯಮಿತವಾಗಿ 21 ದಿನಗಳ ಕಾಲ ಪ್ರಯತ್ನಿಸಿ. ನೀವು ಸ್ವತಃ ಬದಲಾವಣೆಯನ್ನು ಅನುಭವಿಸುತ್ತೀರಿ.
ಸ್ನೇಹಿತರೆ, ಇವುಗಳು ನಿಮ್ಮ ಸಾಧಾರಣ ಹಾಲನ್ನು ಶಕ್ತಿಶಾಲಿ ಔಷಧಿಯಾಗಿ ಮಾರ್ಪಡಿಸಬಹುದಾದ 9 ಅದ್ಭುತ ಸಂಯೋಜನೆಗಳು. ಆಯುರ್ವೇದದ ಮೂಲ ಸಿದ್ಧಾಂತವೆಂದರೆ ಸಮತೋಲನವೇ ಆರೋಗ್ಯ. ನೀವು ಈ ಪರಿಹಾರಗಳನ್ನು ನಿಮ್ಮ ಪ್ರತಿನಿತ್ಯದ ದಿನಚರಿಯಲ್ಲಿ ಸೇರಿಸಿಕೊಂಡರೆ ಕ್ರಮೇಣ ನೀವು ನಿಮ್ಮ ದೇಹದಲ್ಲಿ ಬದಲಾವಣೆಯನ್ನು ಅನುಭವಿಸುತ್ತೀರಿ. ಹೆಚ್ಚು ಶಕ್ತಿ, ಉತ್ತಮ ನಿದ್ರೆ, ಬಲವಾದ ಮೂಳೆಗಳು ಮತ್ತು ತೀಕ್ಷ್ಣವಾದ ಮೆದುಳು. ಸ್ನೇಹಿತರೆ, ಇವತ್ತಿನಿಂದಲೇ ಶುರು ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.